ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಅಬ್ಕಾರಿ ಭ್ರಷ್ಟಾಚಾರ 1 ವರ್ಷದ ಹಿಂದನೇ ಜಗಜ್ಜಾಹೀರಾಗಿತ್ತು. ಆ ಸಂದರ್ಭದಲ್ಲಿ ತೇಪೆ ಹಾಕುವಂತ ಕೆಲಸವನ್ನ ಮಾಡಿ ಅವತ್ತೇ ಮಂತ್ರಿಯನ್ನ ವಜಾ ಮಾಡಬೇಕಾಗಿತ್ತು. ಇಷ್ಟಾದ ಮೇಲೂ ಕೂಡ ವಜಾ ಮಾಡದೆ ಇಟ್ಕೊಂಡಿರೋದನ್ನ ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಲ್ಲೇನೆ ಅಬ್ಕಾರಿ ಸಚಿವರು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ. ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾರು ಈ ಸರ್ಕಾರವನ್ನು ಬೆಂಬಲಿಸಿದ್ರೋ ಅವರೇ ಇವತ್ತು ಮಾತಾಡ್ತಾ ಇದ್ದಾರೆ, ದಿಸ್ ಗೌರ್ಮೆಂಟ್ ಈಸ್ ಮೋಸ್ಟ್ ಕರಪ್ಟೆಡ್ ಗೌರ್ಮೆಂಟ್ ಅಂತ ಅವರೇ ಮಾತಾಡ್ತಾ ಇದ್ದಾರೆ. ಆ ತರದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. 60% ಆರೋಪ ಯಾರು ಮಾಡಿದ್ರು? ಗುತ್ತಿಗೆದಾರರೇ ಮಾಡಿದ್ರು 60% ಆರೋಪನ. ಇವತ್ತಿದು ಭ್ರಷ್ಟಾಚಾರದ ಚರಮ ಸೀಮೆಗೆ ತಲುಪಿದೆ. ಮುಖ್ಯಮಂತ್ರಿಗಳು ಕೂಡ ಇನ್ನೆಷ್ಟು ದಿನ ಇರ್ತೀನೋ, ನಾಳೆ ಮತ್ತೆ ಈ ಅವಕಾಶ ಸಿಗಲ್ಲ, ಇದ್ದಾಗ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚೀಲ ತುಂಬಿಸ್ಕೊಳ್ಳೋಣ ಅನ್ನುವಂಥ ಚೀಲ ತುಂಬಿಸಿಕೊಳ್ಳುವ ನೀತಿಯನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ನಮಗೆ ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಈ ಸರ್ಕಾರದಲ್ಲಿ ಆ ಭ್ರಷ್ಟಾಚಾರಿಗಳಿಗೆ ಪ್ರೋತ್ಸಾಹ ಕೊಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ರಾಜ್ಯಪಾಲರ ಭಾಷಣದಲ್ಲಿ ವಿಬಿಜಿ ರಾಮ್ಜಿ ವಿರುದ್ಧವಾಗಿ ಖಂಡನೆ ಅಥವಾ ವಿರೋಧ ವ್ಯಕ್ತಪಡಿಸುವಂತ ಅಂಶಗಳನ್ನು ಸೇರಿಸಿ ಭಾಷಣದಲ್ಲಿ ಹೇಳಿಸಬೇಕು ಅನ್ನುವಂತಹ ತಂತ್ರಗಳಿಗೆ ಕಾಂಗ್ರೆಸ್ ವಿಬಿಜಿ ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ನಾನು ಅಧ್ಯಯನ ಮಾಡಿದೆ, ಏನು ಈ ತರ ಎಲ್ಲ ಬಾಯಿ ಬಡ್ಕೊತಾ ಇದಾರಲ್ಲ, ಏನೋ ಇವರು ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊಂತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ದಾರೆ ಅನ್ನೋ ತರ ಬಾಯಿ ಬಡ್ಕೊತಿರೋದನ್ನ ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗತ್ತೆ? ಮುಂಚೆ 100 ದಿನ ಕೂಲಿ ಕೊಡ್ಬೇಕು ಅಂತಿದ್ರೆ ಈಗ 125 ದಿನ, 25 ದಿನ ಜಾಸ್ತಿ ಸಿಗ್ತಾ ಇದೆ. ಅನ್ಯಾಯ ಯಾರಿಗಾಗ್ತಾ ಇದೆ? ಮತ್ತೆ ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರ್ಲಿಲ್ಲ, ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು. ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ. ಇದು ಅಪರಾಧವಾ? ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು? ಕೌಶಲ್ಯ, ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ, ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವ್ರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಒಳ್ಳೇದ ಕೆಟ್ಟದ್ದು ಹೇಳಿ ಅವರು, ನಾವು ಚರ್ಚೆ ಮಾಡ್ತೀವಿ, ಚರ್ಚೆಗೆ ಏನು ಹೆದರೋ ಪ್ರಶ್ನೆನೇ ಇಲ್ಲ. ಇನ್ನ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದ್ರು ಅಂತ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಿದ್ದು ರಾಮನ ಬಗ್ಗೆ ಯಾಕೆ ಇವ್ರಿಗೆ ದ್ವೇಷ? ಮಹಾತ್ಮ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನ. ಅವರು ಪ್ರಾರಂಭ ಮಾಡ್ತಿದ್ದೇನೆ ಪ್ರಾರ್ಥನಾ ಸಭೆಗಳನ್ನ ರಘುಪತಿ ರಾಘವ ರಾಜಾರಾಮ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭ ಮಾಡ್ತಿದ್ರು. ರಾಮನ ಗುಣಗಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹಿಷ್ಣುತೆ ಈ ಸರ್ಕಾರಕ್ಕೆ? ಹಾಗಾಗಿ ವಿಬಿಜಿ ರಾಮ್ಜಿ ಬಡವರ ಪರವಾಗಿರ್ತಕ್ಕಂಥ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ, ಭ್ರಷ್ಟಾಚಾರಿಗಳಿಗೆ ಬಲ ಕೊಡೋ ಯೋಜನೆ ಅಲ್ಲ, ಬಡವರಿಗೆ ಬಲ ಕೊಡ್ತಕ್ಕಂಥ ಯೋಜನೆ. ಹಾಗೇನೆ ಸ್ವಾವಲಂಬಿಯನ್ನಾಗಿ ಮಾಡುವಂತ ಯೋಜನೆ, ಆಸ್ತಿ ನಿರ್ಮಾಣ ಮಾಡುವಂತ ಯೋಜನೆ. ಇನ್ನು ಇನ್ನೊಂದು ಆಕ್ಷೇಪಣೆ ಅವ್ರದ್ದೇನು, 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು. ನೀವು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ಮಾಡ್ತಿದ್ರಲ್ಲ, ನಿಮಗೂ ಸ್ವಲ್ಪ ಜವಾಬ್ದಾರಿ ಇರಲಿ ಅಂತ. ನೀವು ಕೇಂದ್ರದ ದುಡ್ಡು ಅಂತ ಹೇಳಿ ಇಲ್ಲಿ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ರಲ್ಲ, ನೀವು ಲೂಟಿ ಹೊಡಿತಿದ್ರಲ್ಲ, ಈಗ ನಿಮ್ಮ ದುಡ್ಡು ಸ್ವಲ್ಪ ಸೇರಿದ್ರೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇರಲಿ ನಿಮಗೂ ಸ್ವಲ್ಪ. ಮತ್ತೆ ರಾಜ್ಯದ ಯೋಜನೆಗಳ ಜೊತೆಗೆ ಸಂಯೋಜನೆ ಮಾಡೋಕೆ ಅವಕಾಶ ಇದೆ. ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ರಾಜ್ಯ 1 ಕೋಟಿ ದುಡ್ಡು ಕೊಟ್ಟಿದ್ರೆ ಕೇಂದ್ರ 1 ಕೋಟಿ 20 ಲಕ್ಷ ಕೊಡುತ್ತೆ. ಅಲ್ಲಿಗೆ ಸಂಯೋಜನೆ ಮಾಡಿಕೊಂಡು 2 ಕೋಟಿ 20 ಲಕ್ಷದ ಕೆಲಸ ಮಾಡ್ಬೋದು. ಇದರಿಂದ ಆಳವಾಗಿ ಅಧ್ಯಯನ ಮಾಡಿದ್ರೆ ನಷ್ಟ ಇಲ್ಲ, ಲಾಭ ಇದೆ. ಏನಾಗುತ್ತೆ, ಎಲ್ಲದನ್ನೂ ವಿರೋಧ ಮಾಡುವಂತ ಒಂದು ಮಾನಸಿಕತೆ, ಅದು ಬಹುಶಃ ನನ್ಗನ್ಸೋದು ಈ ಬೌದ್ಧಿಕ ದಿವಾಳಿತನದ ಪರಿಣಾಮ. ಕಾಂಗ್ರೆಸ್ಸು ಸ್ವತಂತ್ರ ನಂತರ 1 ದಶಕದ ಆಸುಪಾಸಿನಲ್ಲೇನೆ ಬೌದ್ಧಿಕ ದಿವಾಳಿತನಕ್ಕೆ ತಲುಪಿಬಿಡ್ತು. ಆ ಬೌದ್ಧಿಕ ದಿವಾಳಿತನವನ್ನ ದುರುಪಯೋಗ ಪಡಿಸ್ಕೊಂಡವ್ರು ಎಡಪಂಥೀಯರು.
ಅವರು ಪ್ಯಾರಾಸೈಟ್ಗಳಾಗಿ ಕಾಂಗ್ರೆಸ್ ಒಳಗೆ ನುಸುಳು ಬಿಟ್ರು. ಆ ನುಸುಳಿದವರ ಮಾನಸಿಕತೆಯ ಪರಿಣಾಮವಾಗಿ ಹಿಂಗೆಲ್ಲ ಮಾತಾಡ್ತಾರೆ. ಎಲ್ಲದರಲ್ಲೂ ತಪ್ಪು ಹುಡ್ಕೋದು, ಎಲ್ಲದರಲ್ಲೂ ಸಂಘರ್ಷದ ಮಾತಾಡೋದು, ಒಳ್ಳೇದ್ರಲ್ಲೂ ಕೆಟ್ಟದ್ದು ಹುಡ್ಕೋದು, ಅದು ಎಡಪಂಥೀಯರ ಚಾಳಿ. ಆ ಎಡಪಂಥೀಯರ ಚಾಳಿ ಅವ್ರ ಸವಾಸದ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಬಂದಿದೆ, ಕಾಂಗ್ರೆಸ್ನವರಿಗೂ ಬಂದಿದೆ. ಸರ್ಕಾರದ ಭಾಷಣದಲ್ಲಿ ವಿಬಿಜಿ ವಿರುದ್ಧ ಅಂಶಗಳು ಇದ್ದೇ ಇರ್ತವೆ. ಸೊ ರಾಜ್ಯಪಾಲರಿಗೆ ಏನು ನಿಮ್ಮ ಮನೆ? ನೋಡಿ, ರಾಜ್ಯಪಾಲರು ಈ ಸರ್ಕಾರ ಬರ್ಕೊಟ್ಟಿದ್ದನ್ನ ಓದ್ಬೇಕು, ಓದ್ತಾರೆ. ಆದ್ರೆ ಜನಮಾನಸದಲ್ಲಿ ಈ ಸರ್ಕಾರದ ಬಗ್ಗೆ ಸದಭಿಪ್ರಾಯ ಇಲ್ಲ. ಈ ಸರ್ಕಾರ ಒಳ್ಳೆ ಕಾರಣಕ್ಕೆ ಅಂತ ಹೇಳಿ ಒಂದು ದಿನವೂ ಸುದ್ದಿ ಆಗಿಲ್ಲ. ಭ್ರಷ್ಟಾಚಾರ, ಬೆಲೆ ಏರಿಕೆ, ರೈತರ ಆತ್ಮಹತ್ಯೆ, ಅತ್ಯಾಚಾರ, ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ, ಅಧಿಕಾರಿಗಳ ರಾಸಲೀಲೆ, ಇಂಥ ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಏನ್ ಹೇಳಿದ್ರು ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸಕ್ ಆಗಲ್ಲ. ಇವರು ಯಾವುದನ್ನ ಏನ್ ಹೊಗಳ್ಕೊಂಡ್ರು ಕೂಡ ಜನರ ಮನಸ್ಸಿನಲ್ಲಿ ಇರೋದನ್ನು ಬದಲಾಯಿಸಕ್ ಆಗಲ್ಲ. ಗ್ರಾಮೀಣ ಭಾಗದಲ್ಲಿ ಬಸ್ಸು 4 ಬಸ್ ಬರ್ತಿದ್ರೆ 2 ಬಸ್ ಇಳಿದಿದ್ದಾವೆ. ಆ 2 ಬಸ್ಸು ತೊಳ್ಳೋ ಮಾಡಲಾಗಿದ್ದಾವೆ, ತೊಳ್ಕೊಂಡೇ ಹೋಗ್ಬೇಕು. ಆ ಪರಿಸ್ಥಿತಿ ಇದೆ. ಇದೆಲ್ಲ ಜನರ ಅನುಭವದಲ್ಲಿದೆ. ಹಾಗಾಗಿ ಇವರು ರಾಜ್ಯಪಾಲರ ಹತ್ರ ಏನು ಹೇಳಿಸಿದ್ರು ಅದು ಔಪಚಾರಿಕ ಅಷ್ಟೇ. ಜನರ ಮನಸ್ಸಿನಲ್ಲಿ ಇರೋದೇ ಬೇರೆ. ರಾಜ್ಯಪಾಲರು ಭಾಷಣ ಓದ್ಬೋದ ಓದ್ಬೋದ ಅವರ ವಿವೇಚನೆ ಬೇಕಿತ್ತು. ಆದ್ರೆ ರಾಜ್ಯ ಸರ್ಕಾರ ಅದು ಕಡ್ಡಾಯವಾಗಿ ಓದಲೇಬೇಕು ಅನ್ನುವಂತ ಮನಸ್ಥಿತಿ ಇರುತ್ತೆ. ಹೇಳಿಸ್ಬೋದು, ಹೇಳಿಸದೇ ಇರ್ಬೋದು, ಅದು ಪ್ರಶ್ನೆ ಬೇರೆ. ಆದ್ರೆ ಜನಾಭಿಪ್ರಾಯನ ಬದಲಾಯಿಸಕ್ ಆಗಲ್ಲ. ರಾಜ್ಯಪಾಲರ ಹತ್ರ ಏನೇ ಹೇಳಿಸಿದ್ರು ಜನಾಭಿಪ್ರಾಯನ ಬದಲಾಯಿಸಕ್ ಆಗಲ್ಲ. ಜನರ ಮನಸ್ಸಿನಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ನೆಗೆಟಿವ್ ಸೆಟ್ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ 2.5 ವರ್ಷದಲ್ಲಿ ಒಳ್ಳೆ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿ ಇಲ್ವೇ ಇಲ್ಲ. ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಪರ್ಯಾಯ ಮಠ ಇದ್ದು ಸಂದರ್ಭದಲ್ಲಿ ಭಗವದ್ವಜ ಹಾರಿಸುವುದು ಅನ್ನುವಂಥ ವಿಚಾರಕ್ಕೆ ಅವರು ಸಸ್ಪೆಂಡ್ ಮಾಡಿ ಅಂತ ಅಲ್ಲಿನ ಒತ್ತಾಯ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು CS ಅವರು. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನ ತೋರಿಸುತ್ತೆ. ಭಗವದ್ವಜ ಅಂದ್ರೆ ನಿಷೇಧಿತ ಧ್ವಜನ? ಏನಾರ ಭಗವದ್ವಜ ಪಾಕಿಸ್ತಾನದ ಧ್ವಜದ ತರ ಕಂಡುಬಿಡ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವದ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವದ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವದ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವದ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವದ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು ಮಾನಸಿಕತೆ ಬಂದ್ಬಿಟ್ಟಿದೆ, ಕೆಟ್ಟ ಕಾಯಿಲೆ ಅದು. ಆ ಹಿಂದೂ ವಿರೋಧಿ ಮಾನಸಿಕತೆಯನ್ನ ಈ ರೀತಿ ವ್ಯಕ್ತಪಡಿಸುತ್ತೆ. ಏನು ಅಪರಾಧ ಹೇಳಿ? ಜಿಲ್ಲಾಧಿಕಾರಿ ಭಗವದ್ವಜ ಹಿಡಿಯೋದು, ಕೈಲಿ ಹಿಡಿಯೋದು ಅಪರಾಧನಾ? ಭಗವದ್ವಜ ಯಾವ್ದ ರಾಜಕೀಯ ಪಕ್ಷಕ್ಕೆ ಸೇರಿದ ಧ್ವಜನಾ? ಹಾಗಿದ್ರೆ ಹೇಳಿ, ಭಗವದ್ವಜ ಇರುವ ಯಾವುದೇ ಸಭೆಯಲ್ಲಿ ನಾವು ಕಾಂಗ್ರೆಸ್ಸಿಗರು ಪಾಲ್ಗೊಳ್ಳೋದಿಲ್ಲ, ನಮ್ಗೆ ಹಿಂದೂ ಓಟ್ ಬೇಡ ಅಂತ ಹೇಳಿ.